ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಗೆಳೆಯರೆ, ಇದು ಸರ್ವಿಸ್ ರೋಡ್, ಥರ್ಡ್ ಬ್ಲಾಕ್, BDA ಲೇಔಟ್, ಸೆಕೆಂಡ್ ಸ್ಟೇಜ್, ಮಾಳಗಾಳ, ನಾಗರಬಾವಿ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ಒಬ್ರು ಸೆಲೆಬ್ರಿಟಿ ಬಂದಿದ್ದಾರೆ. ಸೊ ಆ ಸೆಲೆಬ್ರಿಟಿ ಯಾರು, ಏನ್ ಮಾತಾಡ್ತಾರೆ ಅಂತ ನೀವು ಕೇಳಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಲೆ ಪೂರ್ತಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ಸ್ನೇಹಿತರೆ, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತೆ ಕಬಾಬು ತುಂಬಾನೇ ಸ್ಪೆಷಲ್ಲು, ಸಖತ್ತಾಗಿರುತ್ತೆ. ಸೌದೆ ಒಲೆಯಲ್ಲಿ ಮಾಡಿರೋಂಥ ಹೊಸಕೋಟೆ ಸ್ಟೈಲ್ ಬಿರಿಯಾನಿ ತಿನ್ಬೇಕು ಅಂತ ಹೇಳಿದ್ರೆ ನೀವು ಹೊಸಕೋಟೆಗೆ ಹೋಗ್ಬೇಕಾಗಿಲ್ಲ, ಇಲ್ಲಿ ನಾಗರಬಾವಿ ಬಂದ್ರೆ ಸಾಕು, ಸಖತ್ತಾಗಿ ತಿನ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತೆ ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾವಿವತ್ತು ಬಂದಿರೋದು ನಾಗರಬಾವಿಯಲ್ಲಿ ಇರುವಂತಹ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಸೊ ಇವಾಗ ನಾವು ಹೊಸಕೋಟೆವರೆಗೂ ಏನು ಹೋಗ್ಬೇಕಾಗಿಲ್ಲ, ಇಲ್ಲಿ ನಾಗರಬಾವಿಗೆ ಬಂದ್ರೆ ಸಾಕು. ಹೊಸಕೋಟೆಗಿಂತಲೂ ಸಖತ್ತು ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ದೀಪು ಅಂತ ಸರ್. ಯಾವ ಬಿರಿಯಾನಿ ತಗೊಂಡಿದ್ದೀರಿ ಇವಾಗ? ಚಿಕನ್, ಮಟನ್? ಮಟನ್, ಕಬಾಬ್. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ನಾವು ರೆಗ್ಯುಲರ್ ಇಲ್ಲಿ ಓಕೆ. ನಾವು ಮಂತ್ಲಿ ಟ್ವೈಸ್ ಬರ್ತಾ ಇರ್ತೀವಿ. ನಾವು ಅರ್ಲಿ ಮಾರ್ನಿಂಗ್ ಬರ್ತೀವಿ, ಇವತ್ತು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಓಕೆ. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ಮಟನ್ ಬಿರಿಯಾನಿ ಚೆನ್ನಾಗಿದೆ, ಎರಡು ಚೆನ್ನಾಗಿರುತ್ತೆ. ನನ್ನ ಫೇವ್ರೇಟ್ ಮಟನ್ ಬಿರಿಯಾನಿ. ನಿಮ್ಮ ಫೇವರೇಟ್ ಮಟನ್ ಬಿರಿಯಾನಿ? ಓಕೆ. ನಾವು ರೆಗ್ಯುಲರ್ ಫಸ್ಟ್ ಹೊಸಕೋಟೆಲಿ ತಿಂತಾ ಇದ್ವಿ, ಬಟ್ ಈಗ ಅಲ್ಲಿಲ್ಲ, ಬಟ್ ಇಲ್ಲೇ ಬರೋದು ಜಾಸ್ತಿ. ಸೊ ಹೊಸಕೋಟೆಲಿ ಏನ್ ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟ್ ಇದೆ ಸರ್? ಚೆನ್ನಾಗಿದೆ. ಇಲ್ಲ ಅಲ್ಲಿಗಿಂತ ಇದು ಚೆನ್ನಾಗಿದೆ, ಅದಕ್ಕಿಂತ ಇದು ಚೆನ್ನಾಗಿದೆ. ಓಕೆ. ಕ್ವಾಂಟಿಟಿ ವೈಸ್ ಪೀಸು ಎಲ್ಲ ಚೆನ್ನಾಗಿರುತ್ತೆ, ಓಕೆ. ಕುಕ್ ಚೆನ್ನಾಗಿರುತ್ತೆ. ಸೊ ಅದರಿಂದ ಫ್ಯಾಮಿಲಿ ಕರ್ಕೊಂಡು ತಿಂತಾರೆ. ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನ್ ಹೇಳಕ್ ಬಯಸ್ತೀರಾ? ಟೇಸ್ಟ್ ಮಾಡಿ, ಯಾವಾಗಲೂ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಸ್ನೇಹಿತರೆ, ಹೊಸಕೋಟೆ ಸ್ಟೈಲ್ ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೇಗೆ ಮಾಡ್ತಾರೆ ಅಂತೇಳಿ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕೆಲವೊಂದೆಲ್ಲ ಮಿಸ್ ಮಾಡ್ಕೊತೀರಾ ಅಂತ ಹೇಳ್ತಾ ಬನ್ನಿ ಈಗ ಬಿರಿಯಾನಿ ಮಾಡೋದನ್ನ ನೋಡ್ಕೊಂಬರೋಣ. ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಸೌದೆ ಒಲೆ ನೋಡಿ ಯಾವ ರೀತಿ ಉರಿತಾ ಇದೆ ಅಂತ. ಹಾಗೆ ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಸಖತ್ತು ಸೂಪರ್ ಆಗಿರುತ್ತೆ ಟೇಸ್ಟು. ಹಾಗೆ ಕ್ವಾಂಟಿಟಿ ಕೂಡ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದು ಪ್ಲೇಟ್ ತಿನ್ನುವಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ, ಅಷ್ಟೊಂದು ಕ್ವಾಂಟಿಟಿ ಕೊಡ್ತಾರೆ. ತೂಕ ಮಾಡಿಬಿಟ್ಟೆ ಎಲ್ಲದನ್ನು ಹಾಕ್ತಾರೆ. ಸೊ ಲೆಕ್ಕಾಚಾರವಾಗಿ ಮಾಡೋದ್ರಿಂದ ಟೇಸ್ಟ್ ಆಗಲಿ ಹಾಗೆ ಕ್ವಾಲಿಟಿ ಆಗಲಿ ಎಲ್ಲವುದು ತುಂಬಾನೇ ಸಖತ್ತಾಗಿರುತ್ತೆ. ಹಾಗೆ ಸ್ನೇಹಿತರೆ, ಇವರು ಬಳಸುವಂಥದ್ದು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಅನ್ನೇ ಬಳಸೋದು. ಹಾಗೆ ಗೋಲ್ಡ್ ವಿನ್ನರು ಇದನ್ನೇ ಬಳಸ್ತಾರೆ. ಇವರು ಬಳಸುವಂಥದ್ದೆಲ್ಲ ತುಂಬಾ ಕ್ವಾಲಿಟಿ ಐಟಮ್ಸ್. ನೋಡಿ, ತುಪ್ಪ ನೋಡಿ ಎಷ್ಟೊಂದು ತುಪ್ಪ ಹಾಕಿದ್ದಾರೆ. ನೋಡಿ ಹಾಕ್ತಾ ಇದ್ದಾರೆ ನೋಡಿ ಸ್ನೇಹಿತರೆ, ಶುದ್ಧ ನಂದಿನಿ ತುಪ್ಪ ಎಲ್ಲ ಹಾಕ್ತಾರೆ. ಸೊ ಹಾಗಾಗಿ ಸಖತ್ತು ಟೇಸ್ಟಿ ಆಗಿರುತ್ತೆ. ನೀವು ಒಮ್ಮೆ ತಿಂದ್ರೆ ನೀವೇ ಹೇಳ್ತೀರಾ, ಮತ್ತೆ ಮತ್ತೆ ಬರ್ತೀರಾ. ಸೊ ಅಷ್ಟರ ಮಟ್ಟಿಗೆ ರುಚಿಯಾಗಿರುತ್ತೆ. ನೋಡಿ ಈಗ ದಮ್ ಕಟ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಸಚಿನ್ ಅಂತ.
ಸರ್ ಯಾವ ಬಿರಿಯಾನಿ ತಗೊಂಡ್ರಿ ನಿಮಗೆ? ಆಕಾಶ್ ಹೊಸಕೋಟೆ ಬಿರಿಯಾನಿ ಅಂತ. Okay. ನಾವು ಎಲ್ಲರೂ ಹೇಳ್ತಿರೋ ನಾವು ಮೊದಲನೇ ಸಲ ಬಂದ್ವಿ. ತುಂಬಾ ಚೆನ್ನಾಗಿ ಅದು ನೈಟ್ ಅಲ್ಲಿ ಅದು ಆಕ್ಚುಲಿ ಇವತ್ತು ನನ್ನ ಫ್ರೆಂಡ್ ಬರ್ಡೇ ಇತ್ತು, ಮುಗಿಸ್ಕೊಂಡು ಹಿಂಗೆ ಬಂದ್ವಿ. ಇವರೆಲ್ಲ ಹೇಳ್ತಿದ್ರು ಹೋಗೋಣ ಅಂತ ಇವತ್ತು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ನಮ್ಮ ಸಿಸ್ಟರ್ಸ್ ನಮ್ಮ ಬ್ರದರ್ಸ್ ಎಲ್ಲ ಬಂದ್ವಿ, ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ಯಾವ ಬಿರಿಯಾನಿ ತಿಂದ್ರಿ ಸರ್? ನಾವು ಮಟನ್ ಬಿರಿಯಾನಿ ತಗೊಂಡ್ವಿ. ಆಲ್ಮೋಸ್ಟ್ ನಾವು ರಿವ್ಯೂ ನೋಡ್ತಾ ಇದ್ವಿ ಎಲ್ಲಾ ಕಡೆ. ಅದು ನಮ್ಮ ಬ್ರದರ್ ಅವ್ರ ಬರ್ಡೇ ಇದ್ರಿಂದ ಇಲ್ಲೇ ಹೋಗೋಣ ಅಂತ ಹೇಳಿದ್ರು. ಸೊ ನಾವು ಇಲ್ಲಿ ಬಂದ್ವಿ. ನಾವು ಚೆನ್ನಾಗಿತ್ತು, ತಿಂದ್ವಿ. ನಾನಂತೂ ಫುಲ್ ಆಗಿ ತಿಂದಿದ್ದೀನಿ. ಎಲ್ರು ಬಂದು ತಿಂದ್ವಿ. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಎಲ್ಲಾ ಕಡೆ ತಿನ್ನಕ್ ಹೋಗಲ್ಲ, ಈ ತರ ಹೇಳ್ತಾರೆ ಎಲ್ಲಾರು ಬಂದು ತಿನ್ನಿತೀನಿ ಅಂತ. ಬಂದು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ನಾವು ತುಂಬ ತಿಂದೆ, ಆರಾಮಾಗಿದೆ, ಸೂಪರ್ ಆಗಿದೆ. ಸೊ ಹೊಸಕೋಟೆ ಸ್ಟೈಲೇ ಇದೆಯಾ ಸರ್ ಟೇಸ್ಟ್? ಸರ್ ಹೊಸಕೋಟೆ ಅಲ್ಲಿ ಗಂಟೆ ಹೋಗೋ ಅವಶ್ಯಕತೆ ಇಲ್ಲ, ಇಲ್ಲಿಗೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಅಲ್ಲಿಗೆ ಇಲ್ಲೇ ಬಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ಗಂಟೆ ಏನಕ್ಕೆ ನೀರ್ ಇದೆ, 9 ಇಳಿ ಬಿಟ್ರೆ ನೀರ್ ಇದೆ, ಮಳೆಗಾಲ ನೀರ್ ಇದೆ, ಆರಾಮ್ಸೆ ಬಂದು ಆರಾಮಾಗಿ ತಿನ್ಬೋದು. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಡೆಫಿನೆಟ್ಲಿ ಇನ್ಮೇಲೆ ರೆಗ್ಯುಲರ್ ಬರ್ತೀನಿ ನಾನು. ನನ್ಗೆ ಇಷ್ಟ ಆಯ್ತು, ನಾನು ಬರ್ತಾ ಇರ್ತೀನಿ. ಎಲ್ಲರೂ ಬಂದು ತಿಂದ್ರೆ ಚೆನ್ನಾಗಿರುತ್ತೆ. ಅವರ ರುಚಿ ಹೆಂಗ್ ಇಷ್ಟ ಆಗುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ, ಅವ್ರು ಬಂದು ತಿಂತಾರೆ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತು. ನಾನು ರೆಗ್ಯುಲರ್ ಬರೋದಂತೂ ಕನ್ಫರ್ಮ್ ಇನ್ಮೇಲೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಿ? ದಯವಿಟ್ಟು ಎಲ್ಲರೂ ಬನ್ನಿ, ತಿನ್ನಿ. ನೀವು ಕೇಳ್ತಿದ್ದೀರಾ ಅಂತ ನಾವ್ ಹೇಳಕ್ಕಂತೂ ಆಗಲ್ಲ. ರುಚಿ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗಿದೆ. ಬೇಕಿದ್ರೆ ನೀವೇ ಪಬ್ಲಿಕ್ ನೋಡಿ ಇಲ್ಲಿ ಸುತ್ತಮುತ್ತ ಹೆಂಗಿದೆ ಅಂತ ಒಂದು ತಿಂದು ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಖಂಡಿತ. ಫ್ರೆಂಡ್ಸ್, ಇದು ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು ನೋಡಿ. ಅಕ್ಕಿ ಹಾಕ್ಬಿಟ್ಟು ಮತ್ತೆ ತುಪ್ಪ ಎಲ್ಲ ಹಾಕ್ತಾ ಇದ್ದಾರೆ. ಇದು ಚಿಕನ್ ಬಿರಿಯಾನಿ. ನೀವು ಇಷ್ಟೊತ್ತು ಮುಂಚೆ ನೋಡಿದ್ದು ಅದು ಮಟನ್ ಬಿರಿಯಾನಿ. ನೋಡಿ, ಇನ್ನೇನು ಇದನ್ನು ಕೂಡ ದಮ್ ಕಟ್ಟೋದಕ್ಕೆ ಬಂತು. ನೋಡಿ ಸ್ನೇಹಿತರೆ, ದಮ್ ಕಟ್ಟೋ ಟೈಮಲ್ಲಿ ಈ ರೀತಿ ಕೆಂಡ ಎಲ್ಲ ತೆಗೆದ್ಬಿಟ್ಟು ದಮ್ ಕಟ್ತಾರೆ. ಈಗ ದಮ್ ಆಗಿದೆ, ಈಗ ದಮ್ ಹೊಡಿತಾ ಇದ್ದಾರೆ. ಬನ್ನಿ ನೋಡೋಣ. ಬಿಸಿ ಬಿಸಿಯಾದ ಸೂಪರ್ ಟೇಸ್ಟಿಯಾದ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಜೊತೆ ಈಗ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ತಮ್ಮ ಹೆಸರು? ನವೀನ್ ಕುಮಾರ್ ಅಂತ ಸರ್. ಯಾವ್ದು ಬಿರಿಯಾನಿ ತಗೊಂಡಿದ್ದೀರಾ, ಚಿಕನ್ ಮಟನ್? ಮಟನ್ ಬಿರಿಯಾನಿ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆಯಾ? ಓಕೆ. ಕಬಾಬ್ ಹೇಗಿದೆ ಸರ್? ಕಬಾಬ್ ಸರ್ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ಓಕೆ. ತುಂಬಾ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಇದು ಹೊಸಕೋಟೆ ಸ್ಟೈಲ್ ಅದೇ ತರನೇ ಇದೆಯಾ? ಸೇಮ್? ಸಿಮಿಲಾರಿಟಿ ಅದೇ ಅದೇ ತರ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಅಂತ ಇಲ್ಲ, ಇವತ್ತು ಫಸ್ಟ್ ಟೈಮ್ ಬಂದಿರೋದು ನಾನು. ಫಸ್ಟ್ ಟೈಮ್? ತುಂಬಾ ಇಷ್ಟ ಆಯ್ತು. ಹೊಸಕೋಟೆ ಬಿರಿಯಾನಿ ತಿಂತೀವಿ, ಫಸ್ಟ್ ಟೈಮ್ ಬಂದಿದ್ದೀವಿ. ಸೇಮ್ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ. ಸೊ ಸೇಮ್ ಹೊಸಕೋಟೆ ಸ್ಟೈಲ್ ಬಿರಿಯಾನಿ ತರನೇ ಇದೆ ಟೇಸ್ಟ್? ಚೆನ್ನಾಗಿದೆ. ಮತ್ತೆ ಮತ್ತೆ ಬರ್ಬೇಕು ಅನಿಸ್ತಾ ಇದೆ? ಹೌದೌದು, ಚೆನ್ನಾಗಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಬನ್ನಿ, ಟ್ರೈ ಮಾಡಿ ನೋಡಿ. ಥಿಂಗ್ಸ್ ಎಲ್ಲ ಚೆನ್ನಾಗಿದೆ. ಓಕೆ. ಚೆನ್ನಾಗಿ ಬಂದಿದೆಯಾ? ಓಕೆ. ಥ್ಯಾಂಕ್ ಯು ಸರ್. ಓಕೆ. ಹಾಗೆ ಸ್ನೇಹಿತರೆ, ಸಂಡೇ ಬೆಳಗಿನ ಜಾವ 5:15ಗೆಲ್ಲ ನಿಮಗೆ ಬಿರಿಯಾನಿ ಸಿಗುತ್ತೆ. ಬಿಸಿ ಬಿಸಿಯಾದ ರುಚಿಯಾದ ಬಿರಿಯಾನಿ ನೀವು ಬಂದು ಸವಿಬಹುದು. ಇಲ್ಲಿ ಪಾರ್ಸಲ್ ಕೂಡ ತುಂಬಾ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ನೋಡಿ, ಒಳ್ಳೆ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕಂಟೈನರ್ನ ಬಳಸಿ ಪ್ಯಾಕ್ ಮಾಡಿಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಆಗ್ಲೇ ಹೇಳ್ತಾ ಇದ್ನಲ್ಲ, ಸೆಲೆಬ್ರಿಟಿ ನಮ್ಮ ಜೊತೆ ಇದ್ದಾರೆ ಅಂತ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮ್ಯಾಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ರೇಷ್ಮಾ. ಇಡೀ ಕರ್ನಾಟಕ ಗೊತ್ತು, ಇಡೀ ವರ್ಲ್ಡ್ ಗೊತ್ತು ನಾನು ಯಾರು ಅಂತ ಹೇಳ್ತು. ನನ್ನ ರೇಷ್ಮಾ ಅಂತ ಎಲ್ಲರಿಗೂ ಗೊತ್ತು. ಎಲ್ಲರೂ ಪ್ರೀತಿ ಕೊಡ್ತಾರೆ, ಇವ್ರು ಬ್ರೇಕ್ ತಗೋತಾರೆ. ಖುಷಿ ಆಗ್ತದೆ. ಓಕೆ ಸರ್, ಏನ್ ಟೇಸ್ಟ್ ಕೊಡ್ತಾ ಇದ್ದೀರಾ ಸರ್ ಇವಾಗ? ಇಲ್ಲಿ ನಾವು ಮಟನ್ ಬಿರಿಯಾನಿ ತಗೊಂತಾ ಇದೀವಿ, ಮತ್ತೆ ಚಿಕನ್ ಬಿರಿಯಾನಿ ತಗೊಂತಾ ಇದೀವಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾವು ಬಂದು ಟೇಸ್ಟ್ ಮಾಡೋಣ ಅಂತ ತಿನ್ನಕ್ ಬಂದಿದ್ದೀವಿ. ಸೊ ಹೇಗನ್ನಿಸ್ತು ಸರ್ ಟೇಸ್ಟ್? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ. ಹೊಸಕೋಟೆ ಸ್ಟೈಲೇ ಇದೆಯಾ? ಹೊಸಕೋಟೆ ಸ್ಟೈಲೇ ಇದೆ. ನಾವು ಅಲ್ಲೂ ತಿಂದಿದೀವಿ. ನಾವು ಹೊಸಕೋಟೆಯಲ್ಲಿ ಹೋಗಿ ನಾವಿಬ್ರು ತಿನ್ಕೊಂಡ್ ಬಂದಿವಿ. ಅದೇ ಸೇಮ್ ಸ್ಟೈಲ್. ಓಕೆ. ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ ಅಲ್ಲಿಗೂ ಇಲ್ಲಿಗೂ? ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಸೇಮ್. ಓಕೆ. ಬೇರೆ ಕಬಾಬ್ ಟೇಸ್ಟ್ ಮಾಡಿದ್ರ ಸರ್? ಆ ಕಬಾಬು ಚೆನ್ನಾಗಿದೆ. ಹೇಗಿದೆ ಕಬಾಬು? ಚೆನ್ನಾಗಿದೆ. ಓಕೆ. ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದ್ಯಾ? ಬೆಂದಿದೆ. ಓಕೆ. ರೆಗ್ಯುಲರ್ ಬರ್ಬೇಕು ಅನಿಸ್ತಾ ಇದೆಯಾ? ರೆಗ್ಯುಲರ್ ಬರ್ಬೇಕು ಅನಿಸ್ತಾ ಇದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಅದು ಮೇಡಮ್ ಹೇಳ್ತಾರೆ ಅದ್ರ ಬಗ್ಗೆ, ಅವ್ರು ತುಂಬಾ ಫೇಮಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಮೇಡಮ್?
ಎಲ್ಲರೂ ಪ್ರೀತಿ ಕೊಡ್ತವ್ರೆ, ಎಲ್ಲರೂ ನೋಡ್ತವ್ರೆ, ಲೈಕ್ ಮಾಡ್ತವ್ರೆ ಅಂದ್ರೆ ಅವ್ರಿಗೆ ಇಷ್ಟ ಆಗಿದೆ ಅಂತ ಅರ್ಥ. ನೀವು ತೋರಿಸ್ರಲ್ಲಿ ಊಟದಲ್ಲಿ ಎಲ್ಲ ತೋರಿಸ್ತಾ ಇದ್ದೀರಾ. ಮುಖ್ಯವಾಗಿ ಹೊಟ್ಟೆಗೆ ಊಟನೇ ಬೇಕು. ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು ಊಟ ಮಾಡ್ಬೇಕು. ನಾವು ಊಟ ಮಾಡೋದ್ರಲ್ಲಿ ಆರೋಗ್ಯ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ಜಿಮ್ ಮಾಡಿ, ಆರೋಗ್ಯವಾಗಿರಿ. ಬಿರಿಯಾನಿ ತಿನ್ನಿ ಇಲ್ಲಿ ಬಂದು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರಿಗೂ ನಮ್ ತರನೇ ಪ್ರೀತಿ ಕೊಡಿ. ಅಂದ್ರೆ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತರಪ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಯ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ತಮ್ಮ ಹೆಸರು? ಆಶಾ ಅಂತ. ಓಕೆ ಮೇಡಮ್, ಎಷ್ಟು ವರ್ಷ ಆಯ್ತು ಇದು ಶುರು ಮಾಡಿ? ಸರ್ ನಾವಿಲ್ಲಿ ನಾಗರಬಾವಿಯಲ್ಲಿ ಶುರು ಮಾಡಿ 2 ತಿಂಗಳಾಗಿದ್ದು. ಓಕೆ. ನಮ್ದು ಇನ್ನೊಂದು ಬ್ರಾಂಚ್ ಬಂದು ML ಹೋಟೆಲ್ ಒಂದಿದೆ, ಓಕೆ. ಅಲ್ಲಿ 2 ತಿಂಗಳಾಯ್ತು ಸರ್ ನಾವು ಶುರು ಮಾಡಿ. ಓಕೆ. ಬೇರೆ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಮೇಡಮ್? ML ಹೋಟೆಲ್ ಇದೆ, ಓಕೆ. ಇಲ್ಲೊಂದು ಎರಡು ಬ್ರಾಂಚಸ್ ಇದೆ. 2 ಬ್ರಾಂಚ್ ಇದೆ. ಏನ್ ಸ್ಪೆಷಲ್ ಮೇಡಮ್ ನಿಮ್ಮ ಹೋಟ್ಲಲ್ಲಿ? ಸರ್ ನಮ್ಮಲ್ಲಿ ಸ್ಪೆಷಲ್ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಬಾಬ್ 3 ಐಟಮ್. ಓಕೆ. 3 ಐಟಮ್ ಸ್ಪೆಷಲ್. ಟೇಸ್ಟಿಯಾಗಿ ಕೊಡ್ಬೇಕು ಅಂತ ನಾವು ಜಾಸ್ತಿ ಐಟಮ್ ಮಾಡ್ತಿಲ್ಲ, ಓಕೆ. ಇರೋದೇ 3 ಐಟಮ್. ಅದನ್ನೇ ಟೇಸ್ಟಿಯಾಗಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲವೂ ಕೂಡ ಸ್ಪೆಷಲ್ ನಮ್ಮಲ್ಲಿ. ಮೇಡಮ್, ತುಂಬಾ ಜನ ಕಸ್ಟಮರ್ಸ್ ಹತ್ರ ಮಾತಾಡ್ತೀನಿ ನಾನು. ಎಲ್ಲರೂ ಹೇಳ್ತಾ ಇದಾರೆ ಸಖತ್ ಟೇಸ್ಟಿ ಆಗಿದೆ, ಒಮ್ಮೆ ತಿಂದ್ರೆ ಮತ್ತೆ ಮತ್ತೆ ಬರಬೇಕು ಅನ್ನುವಷ್ಟು ಮಟ್ಟಿಗೆ ಟೇಸ್ಟ್ ಇದೆ, ಸೌದೆ ಒಲೆಯಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಸೊ ಇಷ್ಟೊಂದು ರುಚಿಯಾಗಿ ಬರೋದಕ್ಕೆ ಏನ್ ಕಾರಣ ಮೇಡಮ್? ಸರ್ ರುಚಿಯಾಗಿ ಕಾರಣ ಅಂದ್ರೆ ಎಲ್ಲ ನಮ್ದೇ ಇನ್ನೋಸ್ ಮಸಾಲ. ಓಕೆ. ನಾವು ಬಳಸೋ ಪದಾರ್ಥಗಳೆಲ್ಲವನ್ನು ಪ್ರೀಮಿಯಂ ಕ್ವಾಲಿಟಿ ಐಟಮ್ಗಳೇ ನಾವು ಯೂಸ್ ಮಾಡೋದು. ಓಕೆ. ಎಲ್ಲವೂ ಕೂಡ ಜನ ಕೊಡೋ ದುಡ್ಡಿಗೆ ವರ್ತ್ ಅನ್ನಿಸ್ಬೇಕು, ಅವ್ರಿಗೆ ಟೇಸ್ಟಿಯಾಗಿ ಕೊಡ್ಬೇಕು. ಪ್ಲಸ್ ಕ್ವಾಂಟಿಟಿ ಆಗ್ಲಿ ಕ್ವಾಲಿಟಿ ಆಗ್ಲಿ ಯಾವ್ದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು. ಹಾಗಾಗಿ ಎಲ್ಲರೂ ಲೈಕ್ ಮಾಡ್ತಾರೆ, ಇಷ್ಟಪಡ್ತಾರೆ. ಹಾಗಾಗಿ ನಮ್ ಬಿರಿಯಾನಿ ಫೇಮಸ್. ಸೊ ಇಷ್ಟೊಂದು ರುಚಿ ಬರೋದಕ್ಕೆ ಮಸಾಲಾ ಪದಾರ್ಥ ಎಲ್ಲ ನೀವೇ ತಯಾರು ಮಾಡ್ಕೊಂತೀರಾ? ಹೌದು ಸರ್, ಮಸಾಲಾ ಪದಾರ್ಥ ಏನ್ ಪ್ರತಿಯೊಂದು ಬೇಕೋ ಅದೆಲ್ಲ ನಾವೇ ಮಾಡೋದು. ಓಕೆ. ಆಮೇಲೆ ನೋಡ್ತಾ ಇದ್ದೆ ಎಲ್ಲಾ ಐಟಮ್ ಉಪ್ಪಾಗ್ಲಿ ಮಸಾಲಾ ಆಗ್ಲಿ ಎಲ್ಲದನ್ನು ತೂಕ ಮಾಡ್ಬಿಟ್ಟೆ ಹಾಕ್ತಾ ಇದ್ರು. ನಮ್ದು ಮೆಜರ್ಮೆಂಟ್ ಮಾಡಿ ನಮ್ದು ಬಿರಿಯಾನಿ ಮಾಡೋದು. ಯಾಕಂದ್ರೆ ನೀವೇ ನೋಡ್ಬೋದು, ನಮ್ದು ಓಪನ್ ಕಿಚನ್ ಇದೆ. ನಾವು ಏನೇನ್ ಮಾಡ್ತಿದೀವಿ, ನಾವು ಪ್ರತಿಯೊಂದು ಏನೇನ್ ಐಟಮ್ ಬಳಸ್ತೀವಿ ಅಂತ ನಿಮ್ಗೆ ಎದುರುಗಡೆನೆ ಕಾಣುತ್ತೆ. ಓಪನ್ ಕಿಚನ್ ಯಾವ್ದೇ ಏನೇನ್ ಯೂಸ್ ಮಾಡ್ತೀವಿ ಅಂತ ನೀವೇ ಎಲ್ಲ ನೋಡ್ಬೋದು ಸರ್. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ ಸರ್. ಅವ್ರ ಸಪೋರ್ಟ್, ಅವ್ರ ಆಶೀರ್ವಾದ ನಮ್ಗೆ ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ನಾವು ನಡ್ಕೊಂಡ್ ಬರ್ತಾ ಇದೀವಿ. ಅವ್ರ ಸಪೋರ್ಟ್, ಕಸ್ಟಮರ್ ಸಪೋರ್ಟ್ ಇಂದಾನೆ ನಾವು ಮುಂದೆ ಬರ್ತಿರೋದು. ಓಕೆ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಶೇಷ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.